ANMR ನ್ಯೂಸ್ಗೆ ಸ್ವಾಗತ. ಮನೆಗೆ ಕನ್ನ ಹಾಕಿದ ಕಳ್ಳರು, ನಗದು ಸೇರಿ ಲಕ್ಷಾಂತರ ರು ಕಳ್ಳತನ. ಮನೆಯಲ್ಲಿ ಯಾರೂ ಇಲ್ಲದೇ ಇರುವುದನ್ನು ಕಂಡು ಮನೆಗೆ ಕನ್ನ ಹಾಕಿದ ಕಳ್ಳರು, ಮನೆಯಲ್ಲಿ ತೀವ್ರವಾಗಿ ಶೋಧನೆ ಮಾಡಿದ ಕಳ್ಳರು ಸುಮಾರು 15 ಲಕ್ಷ ರುಗಳಿಗೂ ಹೆಚ್ಚು ಬೆಲೆ ಬಾಳುವ ಬೆಳ್ಳಿ ಆಭರಣ, ಚಿನ್ನಾಭರಣ, ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಮತ್ತು ನಗದು ಕಳವು ಮಾಡಿಕೊಂಡು ಹೋಗಿರುವ ಘಟನೆ ಚಿಂತಾಮಣಿ ನಗರದ ವಾರ್ಡ್ ನಂಬರ್ 30ರ ಕಸ್ತೂರಿಬಾಯಿ ರಸ್ತೆಯ ಅಗ್ರಹಾರದ ಪ್ರಬಲಾಂಬ ಎಂಬುವರ ಮನೆಯಲ್ಲಿ ನಡೆದಿದೆ. ಪ್ರಬಲಾಂಬ ಎಂಬ ಮಹಿಳೆ ಕಳೆದ ರಾತ್ರಿ ಮೈಯಲ್ಲಿ ಹುಷಾರಿಲ್ಲದ ಮೈದುನನ್ನು ಕೋಲಾರ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು ಎನ್ನಲಾಗಿದೆ. ಮನೆಗೆ ಬೀಗ ಹಾಕಿರುವುದನ್ನು ಕಂಡ ಕಳ್ಳರು ಮನೆಯ ಪ್ರವೇಶ ದ್ವಾರದ ಬಾಗಿಲು ಬೀಗಗಳನ್ನು ಮುರಿದು ಮನೆಯ ಒಳಗೆ ಪ್ರವೇಶಿಸಿದ ಕಳ್ಳರು ಮನೆಯಲ್ಲಿದ್ದ ಬೀರು ಸೇರಿದಂತೆ ಮತ್ತಿತರ ಸ್ಥಳಗಳನ್ನು ಜಾಲಾಡಿ ಮನೆಯಲ್ಲಿಟ್ಟಿದ್ದ ಬೆಳ್ಳಿ, ಚಿನ್ನಾಭರಣಗಳ ಜೊತೆಗೆ ಬೆಲೆ ಬಾಳುವ ರೇಷ್ಮೆ ಸೀರೆಗಳು ಹಾಗೂ 1.5 ಲಕ್ಷ ರು ನಗದು ಹಣವನ್ನು ಸಹ ದೋಚಿಕೊಂಡು ಪರಾರಿಯಾಗಿದ್ದಾರೆ. ಇನ್ನು ಮನೆ ಒಡತಿ ಪ್ರಬಲಾಂಬರವರ ಮಗಳು ಬೆಂಗಳೂರಿನಲ್ಲಿದ್ದು ಆಕೆಯ ಚಿನ್ನಾಭರಣಗಳು ಸಹ ತಾಯಿಯ ಮನೆಯಲ್ಲಿ ಇಟ್ಟಿದ್ದು ಅವುಗಳನ್ನು ಸಹ ಕಳ್ಳರು ದೋಚಿಕೊಂಡು ಹೋಗಿದ್ದಾರೆ. ಮನೆಯ ಬಾಗಿಲು ಮೂಲಕ ಮನೆಯೊಳಗೆ ಕೋತಿಗಳು ಹೋಗಿ ಬರುತ್ತಿರುವುದನ್ನು ಕಂಡ ಪಕ್ಕದ ನಿವಾಸಿಗಳು ಮನೆಯ ಮಾಲೀಕರಾದ ಮಹಿಳೆಗೆ ಮೊಬೈಲ್ ಮೂಲಕ ಮಾಹಿತಿ ತಿಳಿಸಿದ್ದಾರೆ. ಕೂಡಲೇ ಮನೆಗೆ ವಾಪಸ್ ಬಂದಾಗ ಮನೆಯಲ್ಲಿ ಕಳ್ಳತನ ನಡೆದಿರುವುದು ದೃಢಪಟ್ಟಿದೆ. ಕಳ್ಳತನವಾಗಿರುವ ಬಗ್ಗೆ ಮಹಿಳೆ ಕೂಡಲೇ ನಗರ ಠಾಣೆ ಪೊಲೀಸರ ಗಮನಕ್ಕೆ ಸಹ ತಂದಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಉಪವಿಭಾಗದ ಡಿವೈಎಸ್ಪಿ ಪಿ ಮುರಳೀಧರ್, ನಗರ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ರಂಗಸ್ವಾಮಯ್ಯ ಹಾಗೂ ಅಪರಾಧ ದಳದ ಸಿಬ್ಬಂದಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ನಂತರ ಚಿಕ್ಕಬಳ್ಳಾಪುರದಿಂದ ಶ್ವಾನದಳ ಮತ್ತು ಬೆರಳಚ್ಚು ತಜ್ಞರನ್ನು ಕರೆಸಿ ಪರಿಶೀಲನೆ ನಡೆಸಿದ ನಂತರ ಪ್ರಕರಣ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಅಗ್ರಹಾರ ಕಸ್ತೂರಿಬಾಯಿ ರಸ್ತೆ. ನಾವು ನಿನ್ನೆ ರಾತ್ರಿ 9ವರೆಗೆ ನಮ್ಮ ಮೈದವ್ರು ಮಹೇಶ್ ಇರಲಿಲ್ಲ, ತೋರ್ಸೋದಕ್ಕೆ ಕೋಲಾರ್ಗೆ ಅಂತ ಹೋದ್ವಿ ಸರ್. 9ವರೆ ಮನೆ ಬಿಟ್ಟಿವಿ. ಮನೆ ಬಿಟ್ಟಿದ ಮೇಲೆ ಮಧ್ಯಾಹ್ನ 2 ಗಂಟೆಗೆ ಈ ಥರ ಬಂದು ಕೋತಿಗಳು ಮುಗಿದೆ ಅಂತ ಹೇಳಿದೆ ಸರ್. ಇಲ್ಲ ಕ್ಯಾಮ್ರಾ ಸ್ವಲ್ಪ ಮುಂದೆ ಹಿಡ್ಕೊಂಡು ಹೋಗು ಅಂತ ಮೊಬೈಲ್ ತೋರಿಸು ಅಂತಂದರೆ ಬೀರೋ ಎಲ್ಲ ಹೊಡೆದಾಕಿದ್ದು ಸರ್. ಇದೇ ಥರ ಕಳ್ತನ ಆಗಿದೆ ಅಂತೇಳಿ ಬಂದು ನೋಡಿದ್ರೆ 25 ಸೀರೆಗಳು, ರೇಷ್ಮೆ ಸೀರೆಗಳೆಲ್ಲ, ಮತ್ತು 1.5 ಲಕ್ಷ ಅಮೌಂಟ್ ಇತ್ತು, ಮತ್ತು 2 ಕರಿಮಣೆ ಸರದೆ ಇತ್ತು, ಮತ್ತು ಬೆಳ್ಳಿ ತಟ್ಟೆ ಅಷ್ಟಲಕ್ಷ್ಮಿಗಳಿತ್ತು,
ಮತ್ತೆ ಅದು ಒಂದು ತಟ್ಟೆ ಇತ್ತು, ಚೊಂಬು ಒಂದು, ತಟ್ಟೆ ಒಂದು, ಮತ್ತೆ ತೂಕದಂತ ಅರ್ಧ 300 ಗ್ರಾಮ್ ಆ ಥರ ಇರುತ್ತೆ ಸರ್. ಏನು ನಾವೇ ತೂಕ ಅರ್ಧ ಕೆಜಿ ಇದ್ದಿತ್ತು. ಮತ್ತೆ ರುದ್ರಾಣಿ ಇತ್ತು, ಲಕ್ಷ್ಮೀದು ಒಂದಿತ್ತು, ಮತ್ತೆ ಬಂದು ದೀಪದ್ದು 300 ಗ್ರಾಮ್ ದೀಪಗಳಿತ್ತು. ಕಾಮಾಕ್ಷಿ ದೀಪ ಒಂದು 60 ಗ್ರಾಮ್ ಬಂದಿತ್ತು. ಮತ್ತೆ 3 ಕಣ್ಣದು ಎಲೆ ಬೆಳ್ಳಿದು ಅದು ಇತ್ತು ಸರ್, ಅದು ಇರಲಿಲ್ಲ ಎಲ್ಲ. ಮತ್ತೆ 5 ಜೊತೆ ಹೊಲೆ ಇತ್ತು, ಮತ್ತೆ ಜುಮ್ಕಿ ಇತ್ತು, ಮತ್ತೆ ಕರಿಮಣಿ ಸರಗಳು 2 ಇರಲಿಲ್ಲ, ಮತ್ತೆ 5 ಉಂಗುರಗಳಿತ್ತು, 5 ಹೊಲೆನೂ ಇತ್ತು. ಎಲ್ಲ ಹೊಡೆದ್ಬಿಟ್ಟು ಏನು ಇಲ್ದಿರನೇ ಈ ಥರ ಎಲ್ಲ ತೆಗೆದ್ಬಿಟ್ಟು ಇದು ಮಾಡಿದ್ದಾರೆ. 1 ಕೆಜಿ ಬೆಳ್ಳಿ ಇರುತ್ತೆ ಸರ್, ಆ ಥರ ಆಗಿದೆ ಸರ್. ಹಣ ಎಷ್ಟಿತ್ತು ಅಂತ? ಹಣ 1.5 ಲಕ್ಷ ಇತ್ತು ಸರ್. ಮತ್ತೆ ಚೇಂಜ್ ಬೇರೆ ಒಂದು ಫುಲ್ಲು ಇತ್ತು ಸರ್. 1 ಲಕ್ಷಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬ್ಯಾಗ್ ಫುಲ್ ಇಟ್ಟಿದ್ದು ಸರ್. ಚೇಂಜ್ ಒಂದೊಂದು ಗೋಲ್ಡ್ 30 ಅಲ್ಲ ಒಟ್ಟು ಅಕ್ಕ, ಯಾರ್ದಾದ್ರ ಮೇಲೆ ನಿಮ್ಗೆ ಅನುಮಾನ ಇದೆಯಾ? ಇಲ್ಲ ಸರ್, ನಂಗೆ ಆ ಥರ ಏನು ಅನುಮಾನ ಅಂತ ಬಂದಿರಲಿಲ್ಲ ಸರ್. ನಮ್ಗೇನು ಈ ಥರ ಆಗುತ್ತೆ ಅಂತ ಥರ ಗೊತ್ತಾಗಿತ್ತು ಸರ್. ರಾತ್ರಿ 9:30 ಬಿಟ್ಟು ಮತ್ತೆ ಬೆಳಗ್ಗೆ ಈ ಥರ ಆಗಿತ್ತು ಅಂತ ಗೊತ್ತಾಗಿದೆ ಸರ್. ಈ ಹಿಂದೆ ಸರ್ ಯಾವತ್ತೂ ನಡೆದಿರಲಿಲ್ಲ ಸರ್. ಫಸ್ಟ್ ಟೈಮ್. ನಮ್ಮ ಯಜಮಾನ್ರಿಲ್ಲ ಮನೆಯಲ್ಲಿ, ಅವರು ತೀರ್ಕೊಂಡಿದ್ದಾರೆ. ಆದರೂ ಇವ್ರು ಮಾಡೋ ಕೆಲಸ ಮಾಡ್ಕೊಂಡು